ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ನಾವೆಲ್ಲ ನಮ್ಮದು ಯಾವ ಬಣವೂ ಇಲ್ಲ, 140 ಶಾಸಕರ ಬಣ ನನ್ನದು ಅಂತ ಒಬ್ರು. ನಾವಿಬ್ರು ಬ್ರದರ್ಸ್ ತರಾನೆ, ಮುಂದೆನೂ ಬ್ರದರ್ಸ್ ತರಾನೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋ ಮತ್ತೊಬ್ಬರು. ಆದ್ರೂ ಕೂಡ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲು ಆಗಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್, ಕುರ್ಚಿ ಕದನಕ್ಕೆ ಹಚ್ಚಲಾದ ತೇಪೆ ಅನ್ನೋದು ದಟ್ಟವಾಗಿ ಗೋಚರಿಸ್ತಿದೆ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಿರೋದಾದ್ರೂ ಏನು? ಅಧಿವೇಶನ ಎದುರಿಗಿಟ್ಕೊಂಡೆ ಬಣಬಡಿದಾಟಕ್ಕೆ ನಿಂತಿದ್ದು ಯಾಕೆ? ಇದುವೇ ಈ ಹೊತ್ತಿನ ವಿಶೇಷ. ಸಿದ್ದುಗಣ ವರ್ಸಸ್ ಶಿವಗಣ. ಕಿರೀಟ ಕದನ ಮುಗಿಯುವ ಲಕ್ಷಣಗಳಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಡಿಸೆಂಬರ್ 8ಕ್ಕೆ ಕುಂದಾನಗರಿಯಲ್ಲಿ ಚಳಿಗಾಲ ಅಧಿವೇಶನಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಅದರ ನಡುವೆಯೇ ಕುರ್ಚಿ ಕದನದ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ಳಲು ಸಿದ್ದು ಮತ್ತು ಡಿಕೆಶಿ ಬಣ ಸಜ್ಜಾಗಿದೆ. ಇದು ಸಿಎಂ ಡಿಸಿಎಂಗೆ ಮತ್ತೊಂದು ಸಂಕಷ್ಟವನ್ನ ತಂದಿಟ್ಟಿದೆ. ಮುಂದೆ ಏನೆಲ್ಲ ಬೆಳವಣಿಗೆಗಳು ನಡೆಯಬಹುದು ಅನ್ನೋ ಟೆನ್ಷನ್ ಅಲ್ಲಿ ಇಡೀ ಸರ್ಕಾರವೇ ತಲ್ಲಣಗೊಂಡಿದೆ. ಕಾಂಗ್ರೆಸ್ ಪಾಳಯಕ್ಕೆ ಅಧಿವೇಶನದಲ್ಲಿ ಮುಳುವಾಗಿ ಕಾಡುತ್ತಾ ಬಣಬಡಿದಾಟ. ಬಿಜೆಪಿ ಕೈಗೆ ಒಂದಾದ ನಂತರ ಒಂದು ಅಸ್ತ್ರ ಕೊಡ್ತಿದ್ಯಾ ಕೈಪಡೆ? ಡೀಟೇಲ್ಸ್ ಎಲ್ಲಿದೆ ನೋಡಿ. ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ ತಮ್ಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡಲಿಲ್ಲ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಈಗಲೂ ಇಲ್ಲ, ಆದ್ರೆ ಕ್ರಿಯೇಷನ್ ಆಗ್ತಿದೆ. ಗೊಂದಲಗಳೇ ಇಲ್ಲ. ಏನೋ ಸಣ್ಣ ಪುಟ್ಟ ಇದ್ರೂ ಕೂಡ ಮಾತುಕತೆಯಿಂದ ಬಗೆಹರಿಸ್ಕೊಳ್ತಾರೆ. ಹೈಕಮಾಂಡ್ ಇದೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ಏನೇ ಮಾತುಕತೆ ಆಗಲಿ ಏನೇ ಆಗಲಿ ಕೂಡ ಸಿಸ್ಟಮ್ ಪ್ರಕಾರ ಚಾಲನೆಯಲ್ಲಿ ಇರುತ್ತೆ. ಗೊಂದಲ ಇಲ್ಲ, ಇದ್ದರೂ ಹೈಕಮಾಂಡ್ ಬಗೆಹರಿಸುತ್ತೆ. ಇದೇ ಮಾತುಗಳು ಪದೇ ಪದೇ ಪುನರಾವರ್ತನೆ ಆಗುತ್ತಲೇ ಇವೆ. ಈ ಗೊಂದಲಗಳಿಗೆ ತೆರೆ ಎಳೆಯಲೆಂದೇ ಸಿಎಂ ಡಿಸಿಎಂ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಮ್ಮಲ್ಲಿ ಏನೂ ಇಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳಿದ್ರು. ನೀವು ಹೇಳ್ತಾ ಇದ್ರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದಲ್ಲಿ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಾಳಯದಲ್ಲಿ ಮನೆಯೊಂದು 3 ಬಾಗಿಲು. ಉದುರಿ ಬೀಳುತ್ತಿವೆ 2 ಬ್ರೇಕ್ಫಾಸ್ಟ್ ಅಂಟಿಸಿದ ತೇಪೆ. ಎಸ್, ಹೈಕಮಾಂಡ್ ಮಧ್ಯಪ್ರವೇಶಿಸುವ ಮಟ್ಟಕ್ಕೆ ಹೋಗಿದ್ದ ಕುರ್ಚಿ ಕದನ. ಹೈಕಮಾಂಡ್ ಸೂಚನೆಯಂತೆಯೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ನಮ್ಮಲ್ಲಿ ಎಲ್ಲ ಗೊಂದಲಗಳು ಬಗೆಹರಿದಿವೆ, ನಾಳೆಯಿಂದ ಯಾವ ಗೊಂದಲಗಳೂ ಇರಲ್ಲ ಅಂತ ಖುದ್ದು ಸಿಎಂ ಕೂಡ ಹೇಳಿದ್ರು. ಅದಾದ ಬಳಿಕ ಮತ್ತೊಂದು ನಾಟಿ ಕೋಳಿ ನಾಷ್ಟಾ ಮೀಟಿಂಗ್ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ನಡೆಯಿತು. ಅಲ್ಲಿಯೂ ಕೂಡ ಅದೇ ಡೈಲಾಗ್ಗಳು ಮುಂದುವರೆದವು. ಆದರೆ ಅಂದು ಅಂಟಿಸಿದ ತೇಪೆ 2 ದಿನಗಳಲ್ಲಿ ಉದುರಿ ಬೀಳುತ್ತಿವೆ. ಕೈಮನೆಯ 3 ಬಾಗಿಲುಗಳು ತಾತ್ಕಾಲಿಕವಾಗಿ ಮುಚ್ಚಿಕೊಂಡಿದ್ದು ಈಗ ಮತ್ತೆ ತೆರೆದುಕೊಂಡಿವೆ. ಮರಳಿ ಬಣ ಬಡಿದಾಟಗಳು ಶುರುವಾಗಿವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಶುರು ಬಣಗಳ ಮೀಟಿಂಗ್. ರಾತ್ರೋರಾತ್ರಿ ಬೆಳಗಾವಿ ಸಾಹುಕಾರ್ ಮನೆಯಲ್ಲಿ ಸಭೆ.
ರಾಜ್ಯಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಂದು ಹೋಗಿದ್ದಾಯ್ತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಂದು ಹೋಗಿದ್ದಾಯ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಮುಗಿದು ಒಗ್ಗಟ್ಟಿನ ಮಂತ್ರವು ಜಪಿಸಿದ್ದಾಯ್ತು. ಅದರ ಒಳಗಿರುವ ಬಿಕ್ಕಟ್ಟಿನ ಬೆಂಕಿ ಇನ್ನೂ ಆರಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿವೇಶನ ಶುರುವಾಗಲಿದೆ. ಅದರ ನಡುವೆಯೇ ಬಣಗಳ ಮೀಟಿಂಗ್ಗಳು ಆರಂಭ ಆಗಿವೆ. ಬುಧವಾರ ಸಿದ್ದು ಆಪ್ತ ನಾಯಕರಾದ ಸಚಿವ ಸತೀಶ್ ಜಾರಕಿಹೊಳಿ, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಈ ಒಂದು ಸಭೆ ಈಗ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಸುಮಾರು 1 ಗಂಟೆಗಳ ಕಾಲ ಮೂವರು ನಾಯಕರು ಒಟ್ಟಿಗೆ ಸೇರಿ ಮಾತನಾಡಿದ್ದಾರೆ. ಮೀಟಿಂಗ್ ಬೆನ್ನಲ್ಲಿಯೇ ದೆಹಲಿಗೆ ಹಾರಿದ ಹರಿಪ್ರಸಾದ್. ಸಭೆಯಲ್ಲಿ ಹಲವು ಮಾಹಿತಿ ಪಡೆದು ದೆಹಲಿಗೆ ದೌಡು. ಬುಧವಾರ ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ ಬೆಂಗಳೂರಿಗೆ ಆಗಮಿಸಿದ ಮೂವರು ನಾಯಕರು ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ಸೇರಿದ್ದಾರೆ. ಈ ಸಭೆಯಲ್ಲಿ ಮೂವರು ನಾಯಕರು ಸಿದ್ದರಾಮಯ್ಯ ಪರವಾಗಿ ನಿಲ್ಲಲು ಸಜ್ಜಾಗಿದ್ದಾರೆ ಎಂಬ ಪಕ್ಕಾ ಮಾಹಿತಿ ಬಂದಿದೆ. ಒಂದು ವೇಳೆ ನಾಯಕತ್ವ ಬದಲಾವಣೆಯೇ ಹೈಕಮಾಂಡ್ ಅಂತಿಮ ಆಯ್ಕೆಯಾದಲ್ಲಿ ನಾವು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಬೇಕು. ಬದಲಾವಣೆ ಮಾಡುವುದೇ ಇದ್ದ ಪಕ್ಷದಲ್ಲಿ ಅಹಿಂದ ನಾಯಕರಿಗೆ ಮಣೆ ಹಾಕಿ ಎಂದು ಒತ್ತಾಯ ಹೇರಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಇದರ ಬೆನ್ನಲ್ಲಿಯೇ ಈಗ ಹರಿಪ್ರಸಾದ್ ದೆಹಲಿಗೆ ಹಾರಿದ್ದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಮತ್ತೊಂದು ಕಡೆ ದೇವನಹಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಪರ ಬಣ ಮೀಟಿಂಗ್ ನಡೆಸಿದೆ ಅಂತಲೂ ಹೇಳಲಾಗ್ತಿದೆ. ಆದರೆ ಊಟ ಮಾಡೋದನ್ನ ರಾಜಕೀಯಗೊಳಿಸುವುದು ಎಷ್ಟು ಸರಿ ಅಂತ ಪರಂ ಗರಂ ಆಗಿದ್ದಾರೆ. ಅದೇ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ. ಬಿಜೆಪಿ ಅವ್ರಿಗೇನು ಆತಂಕ ಇಲ್ಲ ಸರ್, ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ. ನಾನು ಅದಕ್ಕೆ ಕೇಳಿದ್ದು ಅವರಿಗೆ. ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದರೆ, ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಣ. ದೆಹಲಿಯಲ್ಲಿ ಹೊಸ ದಾಳ ಉರುಳಿಸ್ತಾರಾ ಹರಿ? ರಾಹುಲ್ ಎದುರು ಅಹವಾಲು ನೀಡಲು ರೆಡಿ. ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೋದಾಗಲೆಲ್ಲ ಡಿಕೆ ಬಣಕ್ಕೆ ಒಂದು ಟೆನ್ಷನ್ ಆರಂಭ ಆಗುತ್ತೆ. ಕಾರಣ, ಬಿಕೆ ಹರಿಪ್ರಸಾದ್ ಡಿಕೆಗಿಂತ ರಾಹುಲ್ಗೆ ಹೆಚ್ಚು ಆಪ್ತರು. ಅವರು ದೆಹಲಿಯಲ್ಲಿ ರಾಹುಲ್ ಎದುರು ದಾಳ ಉರುಳಿಸಿ ಬಂದಿದ್ದೇ ಆದ್ರೆ ಅದು ವರ್ಕೌಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಆದ್ರೆ ದೆಹಲಿಗೆ ಹೋಗಿರುವ ಬಿಕೆ ಹರಿಪ್ರಸಾದ್ಗೆ ಭೇಟಿ ಮಾಡೋದಕ್ಕೆ ರಾಹುಲ್ ಸಮಯ ನೀಡ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆ. ಡಿಕೆಶಿ ಹಾಗೂ ಸಿಎಂಗೆ ಇನ್ನೂ ಕೂಡ ಕರೆ ಹೋಗಿಲ್ಲ. ಹೀಗಿರುವಾಗ ಉಳಿದ ನಾಯಕರನ್ನ ಭೇಟಿ ಮಾಡಿ ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡುವ ಕಾರ್ಯಕ್ಕೆ ರಾಹುಲ್ ಆಗಲಿ ಹೈಕಮಾಂಡ್ ನಾಯಕರಾಗಲಿ ಮುಂದಾಗೋದು ಬಹುತೇಕ ಡೌಟ್. ರಾಜ್ಯ ಸಚಿವ ಸಂಪುಟದಲ್ಲಿಯೇ ಬಣ ಪಾಲಿಟಿಕ್ಸ್. ಮತ್ತೆ ದೆಹಲಿ ದಂಡಯಾತ್ರೆಗೆ ಸಜ್ಜಾದ ಡಿಕೆ ಬಣ. ಇಷ್ಟು ವರ್ಷ ಪಕ್ಷ ವಿಪಕ್ಷಗಳ ನಡುವೆ ಅಧಿವೇಶನದಲ್ಲಿ ಬಡಿದಾಟಗಳು ನಡೀತಾ ಇದ್ವು. ಆದರೆ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಸಚಿವ ಸಂಪುಟದಲ್ಲಿಯೇ ಬಣಗಳು ಬಡಿದಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಸಚಿವರು ಸಿದ್ದು ಮುಂದುವರಿಯಲಿ ಅಂತ ಪಟ್ಟು ಹಿಡಿದಿದ್ರೆ, ಮತ್ತೊಂದಿಷ್ಟು ಸಚಿವರು ಡಿಕೆ ಪರ ನಿಂತಿದ್ದಾರೆ. ಕೆಲವು ಶಾಸಕರು ಮರಳಿ ದೆಹಲಿ ದಂಡಯಾತ್ರೆಗೆ ತಯಾರಾಗಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಹೀಗಾಗಿ ಶಾಸಕರಲ್ಲೂ ಹಾಗೂ ಕ್ಯಾಬಿನೆಟ್ನಲ್ಲೂ 2 ಬಣಗಳು ಹೆಡೆ ಎತ್ತಿವೆ. ಇದು ಮುಂಬರುವ ಅಧಿವೇಶನದಲ್ಲಿ ಕೈಪಾಳ್ಯಕ್ಕೆ ದೊಡ್ಡ ಮುಜುಗರ ತಂದೊಡ್ಡುವ ಅಪಾಯ ಇದೆ. ಹೀಗಾಗಿಯೇ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಣ ಪಾಲಿಟಿಕ್ಸ್ ಮುನ್ನವೇ ಎಚ್ಚೆತ್ತುಕೊಂಡ ಸಿಎಂ. ಸಚಿವ ಸಂಪುಟ ಸಭೆಯಲ್ಲಿ ಖಡಕ್ ವಾರ್ನಿಂಗ್. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಬಣ ಬಡಿದಾಟ ಭುಗಿಲೇಳುವ ಸಾಧ್ಯತೆ ದಟ್ಟವಾಗಿರುವುದು ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ಬಂದಿದೆ. ಕೆಲವು ಶಾಸಕರು ಗೋವಾ ಟ್ರಿಪ್ಗೂ ಕೂಡ ಪ್ಲಾನ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಹೀಗಾಗಿ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಎಲ್ಲರಿಗೂ ಖಡಕ್ ಸೂಚನೆ ನೀಡಿದ್ದಾರೆ. ಒಂದೇ ಒಂದು ಹೇಳಿಕೆ ಅಥವಾ ಒಂದೇ ಒಂದು ತಪ್ಪು ಹೆಜ್ಜೆಯಿಂದ ಸರ್ಕಾರ ಹೇಗೆ ಇಕ್ಕಟ್ಟಿಗೆ ಸಿಲುಕಿಕೊಳ್ಳಲಿದೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ.
ವಿಪಕ್ಷಗಳ ಮುಂದೆ ಒಗ್ಗಟ್ಟಿನ ಜಪ. ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಠ. ಸಚಿವರ ಪ್ರತ್ಯೇಕ ಮೀಟಿಂಗ್ನಲ್ಲಿ ವಿಪಕ್ಷಗಳನ್ನ ಎದುರಿಸುವ ಟ್ರಿಕ್ಸ್ ಸಿಎಂ ಸಿದ್ದರಾಮಯ್ಯ ಹೇಳಿಕೊಟ್ಟಿದ್ರೆ, ಮತ್ತೊಂದು ಕಡೆ ವಿಪಕ್ಷಗಳು ಸಿದ್ದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ರೆಡಿಯಾಗಿದೆ. ಸಿದ್ದು ಹೇಳಿದ ಪಾಠವೇನು, ವಿಪಕ್ಷಗಳು ಹೂಡಿದ ಆಟವೇನು, ಇಲ್ಲಿದೆ ಆ ಡೀಟೇಲ್ಸ್. ಗುರುವಾರ ಸಚಿವ ಸಂಪುಟ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ ಎಲ್ಲ ಸಚಿವರಿಗೆ ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಹೇಗೆ ಎದುರಿಸಬೇಕು ಅಂತ ಪಾಠ ಮಾಡಿದ್ದಾರೆ. ಕಾರಣ, ಬೆಳಗಾವಿ ಅಧಿವೇಶನದಲ್ಲಿ ಬಣಗಳ ಪಾಲಿಟಿಕ್ಸ್ ನಡೆಯುವ ಸಾಧ್ಯತೆಯನ್ನ ಅರಿತ ಸಿಎಂ ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ ಅಂತ ಸಚಿವರಿಗೆ ಹೇಳಿದ್ದಾರೆ. ಅಲ್ಲದೆ ಸಭೆಯಲ್ಲಿ ವಿಪಕ್ಷಗಳು ಬಳಸಲಿರುವ ರಾಜಕೀಯ ಅಸ್ತ್ರಗಳ ಬಗ್ಗೆಯೂ ಚರ್ಚೆ ನಡೆಸಿದ ಸಿದ್ದು ಹೋಮ್ ವರ್ಕ್ ಮಾಡಿಕೊಂಡು ಬರಲು ಸಚಿವರಿಗೆ ಹೇಳಿದ್ದಾರೆ. ನಾಯಕತ್ವದ ಕಿತ್ತಾಟವೇ ವಿಪಕ್ಷಗಳಿಗೆ ಅಸ್ತ್ರ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ನಮ್ಮ ಪ್ರತ್ಯಸ್ತ್ರ. ಎಸ್, ಸದ್ಯ ಸದನದಲ್ಲಿ ಆಡಳಿತ ಪಕ್ಷವನ್ನ ಮುಜುಗರಕ್ಕೆ ತಳ್ಳಲು ಹಾಗೂ ಕಟ್ಟಿ ಹಾಕಲು ವಿಪಕ್ಷಗಳ ಬಳಿ ಇರೋ ದೊಡ್ಡ ಬ್ರಹ್ಮಾಸ್ತ್ರ ಅಂದ್ರೆ ಅದು ನಾಯಕತ್ವ ಬದಲಾವಣೆಯ ಹೈಡ್ರಾಮಾಗಳು. ಕಳೆದ 3 ತಿಂಗಳಿಂದ ರಾಜ್ಯದಲ್ಲಿ ಇದೇ ನಡೆದುಕೊಂಡು ಬಂದಿದೆ. ನವೆಂಬರ್ ಆರಂಭದಿಂದ ಇದರ ಕಾವು ಹೆಚ್ಚಾಗಿದೆ. ಬಣ ಬಡಿದಾಟ, ದೆಹಲಿ ದಂಡಯಾತ್ರೆಯ ನಡುವೆಯೇ ಸರ್ಕಾರ ಕಾಲ ಕಳೆದಿದೆ. ಹೀಗಾಗಿ ಇದನ್ನೇ ಅಸ್ತ್ರವನ್ನಾಗಿ ಬಳಸಲು ವಿಪಕ್ಷ ನಾಯಕರು ಸಜ್ಜಾಗಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಚೆನ್ನಾಗಿ ಬಲ್ಲರು. ಹೀಗಾಗಿ ಅವರ ಈ ಅಸ್ತ್ರಕ್ಕೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂಬ ಮಾತೆ ಪ್ರತ್ಯಸ್ತ್ರವಾಗಬೇಕು ಅಂತ ಸೂಚಿಸಿದ್ದಾರೆ. ಅಧಿವೇಶನದಲ್ಲಿ ಒಗ್ಗಟ್ಟೆ ನಮ್ಮ ಬಲವಾಗಬೇಕು. ಸರಿಯಾಗಿ ತಯಾರಿ ಮಾಡಿಕೊಂಡು ಬನ್ನಿ. ಇನ್ನೂ ನಮ್ಮಲ್ಲಿ ಬಣಗಳಿವೆ, ಗುಂಪುಗಳಿವೆ. ಸರ್ಕಾರ ಅಸ್ಥಿರತೆಯಿಂದ ಕೂಡಿದೆ ಅನ್ನೋ ಆರೋಪಗಳು ಸರ್ಕಾರದ ವಿರುದ್ಧ ವಿಪಕ್ಷಗಳು ಮಾಡಲಿವೆ. ಹೀಗಾಗಿ ನಾವು ಒಗ್ಗಟ್ಟಿನಿಂದ ಇರಬೇಕು. ವಿಪಕ್ಷಗಳ ವಿರುದ್ಧ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು. ನಿಮ್ಮ ಇಲಾಖೆಯ ಜವಾಬ್ದಾರಿಯ ಬಗ್ಗೆ ತಿಳಿದುಕೊಳ್ಳಿ. ಸಂಪೂರ್ಣ ಸಿದ್ಧತೆಯಿಂದ ಅಧಿವೇಶನಕ್ಕೆ ಬನ್ನಿ. ಯಾರು ಕೂಡ ಯಾವುದೇ ಕಾರಣಕ್ಕೂ ಅಧಿವೇಶನದ ಸಮಯದಲ್ಲಿ ನಾಯಕತ್ವ ಬದಲಾವಣೆಯ ವಿಷಯ ತೆಗೆಯಬೇಡಿ. ಅದರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಮಾಡಬೇಡಿ ಅಂತ ಖಡಕ್ ಸೂಚನೆ ನೀಡಿದ್ದಾರೆ. ಅಧಿವೇಶನದಲ್ಲಿ ಅಬ್ಬರಿಸಲು ದಳ, ಕೇಸರಿ ಕಲಿಗಳು ಸಜ್ಜು. ಭ್ರಷ್ಟಾಚಾರದ ವಿರುದ್ಧವೇ ಮುಗಿ ಬೀಳಲಿವೆ ವಿಪಕ್ಷಗಳು. ಎಸ್, ಒಂದು ಕಡೆ ಕಾಂಗ್ರೆಸ್ ತನ್ನ ಸರ್ಕಾರದ ಆಡಳಿತ ವೈಖರಿಯನ್ನ ಸಮರ್ಥಿಸಲು ಒಂದೊಂದೇ ಬಾಣವನ್ನ ಬತ್ತಳಿಕೆಗೆ ಜೋಡಿಸಿಕೊಳ್ತಿದ್ರೆ, ಎತ್ತ ಕಡೆ ವಿಪಕ್ಷಗಳು ಸರ್ಕಾರದ ಮೇಲೆ ಹೂಡಲು ತಮ್ಮ ಅಸ್ತ್ರಗಳನ್ನ ಮೊನಚು ಮಾಡಿಕೊಳ್ಳುತ್ತಿವೆ. ಭ್ರಷ್ಟಾಚಾರ, ನಾಯಕತ್ವ ಬಡಿದಾಟ, ಪರ್ಸೆಂಟೇಜ್ ಸರ್ಕಾರ ಇವೆಲ್ಲವನ್ನೂ ಕೂಡ ಪ್ರಮುಖ ಅಸ್ತ್ರ ಮಾಡಿಕೊಂಡು ಅಖಾಡಕ್ಕೆ ಇಳಿಯಲು ಸಜ್ಜಾಗಿವೆ. ಅಧಿವೇಶನಕ್ಕೂ ಮುನ್ನವೇ ಕೈಪಾಳೆಯದ ವಿರುದ್ಧ ಗುಡುಗಲು ಬಿಜೆಪಿ ಪಡೆ ಶುರು ಮಾಡಿದೆ. ಕಾಂಗ್ರೆಸ್ ಅಂದ್ರೇನೆ ಭ್ರಷ್ಟಾಚಾರ, ಅದೇ ಅವರ ಮನೆ ದೇವರು. ಕೈಪಾಳೆಯದ ವಿರುದ್ಧ ಗುಡುಗಿದ ವಿಪಕ್ಷ ನಾಯಕ ಆರ್ ಅಶೋಕ್. ಕಾಂಗ್ರೆಸ್ ಅಂದ್ರೇನೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೇನೆ ಕಾಂಗ್ರೆಸ್, ಭ್ರಷ್ಟಾಚಾರ ಅನ್ನೋದು ಕಾಂಗ್ರೆಸ್ನ ಮನೆ ದೇವರು ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ವಾಲ್ಮೀಕಿ ಮೂಢ ಹಗರಣದ ವಿರುದ್ಧ ಹೋರಾಟ ಮಾಡಿದ್ದೆವು, ಆದರೆ ಸಿಎಂ ಸಿದ್ದರಾಮಯ್ಯ ಸಾಕ್ಷಿ ಕೇಳಿದ್ರು. ಈಗ ನ್ಯಾಯಾಲಯದಲ್ಲಿಯೇ ಸರ್ಕಾರದಲ್ಲಿ 60% ಕಮಿಷನ್ ಇಲ್ಲದೆ ಏನು ನಡೆಯಲ್ಲ ಅಂತ ಸಾಕ್ಷಿ ಇದೆ. ಸರ್ಕಾರದಲ್ಲಿ 63% ಕಳ್ಳರಿದ್ದಾರೆ ಅಂತ ಗುಡುಗಿದ್ದಾರೆ. ಈಗ ನ್ಯಾಯಾಧೀಶರು ಅದಕ್ಕೆ ನಂಬರ್ ಕೊಟ್ಟು ಸೀಲು ಸೈನ್ ಎಲ್ಲ ಹಾಕ್ಬಿಟ್ಟಿದ್ದಾರೆ.
ಮುದ್ರೆ ಹೊತ್ಬಿಟ್ಟಿದ್ದಾರೆ. ಇನ್ನು ಪಕ್ಕ ಈ ಸರ್ಕಾರ 63%, 63, ಈ ಸರ್ಕಾರ 63% ಅನ್ನೋದು ಪಕ್ಕ ಗ್ಯಾರಂಟಿ ಆಗೋಗ್ಬಿಟ್ಟಿದೆ. ಆ ಗ್ಯಾರಂಟಿ ಹೇಳಿದ್ರಲ್ಲ ಇದು ಪಕ್ಕ 6ನೇ ಗ್ಯಾರಂಟಿ, ಜಡ್ಜ್ ಅವರು ಕೊಟ್ಟಿರುವಂಥ ಸರ್ಟಿಫಿಕೇಟ್. ಇದನ್ನು ಅವರು ಯಾವ ಸರ್ಪ ಹಾಕಿದ್ರೂ ಹೋಗಲ್ಲ, ಮೈಸೂರು ಸ್ಯಾಂಡ್ಲ್ ಹಾಕಿದ್ರು ಹೋಗಲ್ಲ, ಲೀರಿಲ್ ಹಾಕಿದ್ರು ಹೋಗಲ್ಲ, ಕೊನೆಗೆ ಪೆನಾಲ್ ಹಾಕಿದ್ರು ಹೋಗಲ್ಲ. ಆ ಥರ ಸರ್ಟಿಫಿಕೇಟ್ ಬಂದಿದೆ. ಇದು ಪಕ್ಕ ಇನ್ನ ಅವರು ಕಾಂಗ್ರೆಸ್ ಜೀವಮಾನದ ಇರೋವರೆಗೂ ಕೂಡ ಈ 63% ಅನ್ನೋದು ಪಕ್ಕ ಆಗೋದು. ಮಹಾಚೋರರು ಇಲ್ಲಿಯೇ ಇದ್ದಾರೆ, ಬನ್ನಿ. ಪ್ರಿಯಾಂಕಾ ರಾಹುಲ್ಗೆ ಅಶೋಕ್ ಟಾಂಗ್. ಇನ್ನು ವೋಟ್ ಚೋರಿ ಕ್ಯಾಂಪೇನ್ ನಡೆಸುತ್ತಿರುವ ಪ್ರಿಯಾಂಕಾ ಗಾಂಧಿ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧವೂ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಚೋರ್ ಅಂತಿರಲ್ಲ, ಕರ್ನಾಟಕದಲ್ಲಿಯೇ ಕಳ್ಳರು ಇದ್ದಾರೆ, ಬನ್ನಿ ಬಂದು ನೋಡಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಇದು ಅವ್ರಿಗೆ ಬ್ಲಾಕ್ ಮಾರ್ಕ್ ಇದು ಕಾಂಗ್ರೆಸ್ ಪಾರ್ಟಿಗೆ ಬ್ಲಾಕ್ ಮಾರ್ಕು. ಈ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೋಗ್ತಾರಲ್ಲ, ಚೋರಿ ಓಟ್ ಚೋರಿ. ಇಲ್ಲಿ ನೋಡ್ರಿ ಚೋರಿ, ಕರ್ನಾಟಕ ಬಂದು ನೋಡ್ರಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಆ ಪ್ರಿಯಾಂಕಾ ಗಾಂಧಿ ಅಂದ ಅದೇನು ಕೂಗಾಡ್ತೈತೆ ಅಮ್ಮ. ಚೋರಿ ಅಂತೆ. ಇದರಾವೋ ಚೋರಿ ಇದರ್ ದೇಕೋ, ಚೋರ್ ಇದಾರೆ. ಬಾಂಧವ್ಯ ಚೆನ್ನಾಗಿದ್ರೆ ಬ್ರೇಕ್ಫಾಸ್ಟ್ ಏಕೆ ಬೇಕಿತ್ತು? ಸಿಎಂ ಡಿಸಿಎಂ ಉಪಹಾರ ಸಭೆಗೆ ಟೀಕಾ ಪ್ರಹಾರ. ಏನು ಸಿಎಂ ಡಿಸಿಎಂ ಟಿಫಿನ್ ಮೀಟಿಂಗ್ ಬಗ್ಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಟೀಕೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಆರಂಭದಲ್ಲಿ ದೊಡ್ಡ ಕಚ್ಚಾಟ ನಡೆದಿತ್ತು. ಶಾಸಕರನ್ನ ಸೆಳೆಯುವ ಮಟ್ಟಕ್ಕೆ ಕಚ್ಚಾಟ ಹೋಗಿತ್ತು. ಇದರ ನಡುವೆಯೇ ಬ್ರೇಕ್ಫಾಸ್ಟ್ ಆರಂಭ ಆಯಿತು. ಗಂಡು ನೋಡಲು ಹೆಣ್ಣು ನೋಡಲು ಹೋದಾಗ ಇಂತಹ ಬ್ರೇಕ್ಫಾಸ್ಟ್ಗಳು ನಡೆಯುತ್ತವೆ. ಇವರಿಬ್ಬರ ಸಂಬಂಧ ನಿಜವಾಗಿಯೂ ಚೆನ್ನಾಗಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ಹೋಗಬೇಕಿತ್ತು ಅಂತ ಗುಡುಗಿದ್ದಾರೆ. ಇವರು ನಾನು ಕೊಡೆ, ಅವರು ನಾನು ಬಿಡೆ, ಇದು ನಡೆದಿತ್ತು. ಶಾಸಕರನ್ನ ಆ ಕಡೆ ಗುಂಪಿಂದ ಈ ಕಡೆ ಗುಂಪಿಗೆ, ಈ ಕಡೆ ಗುಂಪಿಂದ ಆ ಕಡೆ ಗುಂಪಿಗೆ ಹೆಂಗೆ ಸೆಳೆಯೋದು ಅನ್ನೋದು ಕೂಡ ನಡೆದಿತ್ತು. ಈ ಚರ್ಚೆಯ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಪ್ರಾರಂಭ ಆಯ್ತು. ಈಗ ಒಬ್ಬರ ಮನೆಗೆ ಒಬ್ಬರು ಹೋಗೋದು ಅಂತಂದ್ರೆ ಏನು? ಸಂಬಂಧ ಮಾಡೋದು, ಇಲ್ಲ ಹೆಣ್ಣು ಕೊಡೋದು, ಇಲ್ಲ ಅಂತಂದ್ರೆ ಗಂಡು ತರೋದು, ಈ ರೀತಿ ಚರ್ಚೆಗಳನ್ನು ನಾವು ನೋಡಿದ್ದೀವಿ. ಈ ಸಾರಿ ಹೆಣ್ಣು ಕೊಡೋರು ಬಂದಿದ್ರಪ್ಪ, ನಮ್ಮನ್ನು ಅವ್ರ ಮನೆಗೆ ಕರೆದಿದ್ದಾರೆ, ನಾವು ಹೋಗ್ಬೇಕಾಗಿದೆ, ಸೊ ಇಂಥ ದಿನದಲ್ಲಿ ನಾವು ಹೋಗ್ತೀವಿ. ಆವಾಗ ಬ್ರೇಕ್ಫಾಸ್ಟೋ ಅಥವಾ ಊಟನೋ ತಿಂಡಿನೋ ಏನೋ ಇರ್ತದೆ. ಈ ರೀತಿ ಸಂಬಂಧ ಬೆಸೆಯೋದು ಇರೋದು. ಬಟ್ ಒಂದೇ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಮ್ಮನೆಗೆ ಬ್ರೇಕ್ಫಾಸ್ಟ್ಗೆ ನೀವು, ನಿಮ್ಮನೆ ಬ್ರೇಕ್ಫಾಸ್ಟ್ಗೆ ನಾನು ಅಂದ್ರೆ ಇದು ಯಾವ ತರ ಸಂಬಂಧ? ಅಂದ್ರೆ ಒಂದೇ ಪಕ್ಷದಲ್ಲಿದ್ರು ಇವ್ರ ಸಂಬಂಧಗಳು ಸರಿ ಇರಲಿಲ್ಲ ಅಂತ ಇದರಿಂದನೇ ಗೊತ್ತಾಗತ್ತೆ. ಅದೆಲ್ಲಾದ್ರೂ ಹೋಗ್ಲಿ, ಏನ್ ಸಂಬಂಧ, ನೀವು ಯಾರು ಹೇಳಿದ್ರೋ, ನೀವೇನ್ ಸಂಬಂಧ ಮಾಡಿದ್ರೋ, ಬಟ್ ಒಂದನ್ನು ತಿಳ್ಕೊಳ್ಬೇಕು, ನೀವೇನೇ ಮಾಡಿದ್ರು ಸರ್ಕಾರ ಮಾಡ್ತಿರೋದು ಇದು. ಜನರಿಗೆ ತಿಳಿಸ್ಬೇಕು, ಇದನ್ನ ಜನಪರವಾದ ಕಾರ್ಯಕ್ರಮಗಳಾಗಬೇಕೇ ಹೊರತು ನಿಮ್ಮ ಸ್ವಕಾರ್ಯಗಳಾಗಬಾರ್ದು ಇಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಆಕ್ರೋಶ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಗುಡುಗಿದ ಜೆಡಿಎಸ್. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳು ಕೂಡ ಮುಗಿಬಿದ್ದಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರುವ ಜೆಡಿಎಸ್, ರಾಜ್ಯದಲ್ಲಿ ಇರೋದು ಲೂಟಿಕೋರ ಕಾಂಗ್ರೆಸ್ ಸರ್ಕಾರ, 60% ಸರ್ಕಾರ ಎಂದ ಜಗಜ್ಜಾಹೀರಾಗಿದೆ. ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿ ವೀರಪ್ಪ ಅವರೇ ಸ್ವತಃ ಕಾಂಗ್ರೆಸ್ ಸರ್ಕಾರದ 63% ಕರಾಳ ಮುಖವನ್ನ ಬಹಿರಂಗಗೊಳಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಅಂತ ಆಕ್ರೋಶ ಹೊರಹಾಕಿದೆ.
ಅಧಿವೇಶನಕ್ಕೂ ಮೊದಲೇ ಆಡಳಿತ ಸರ್ಕಾರ ಒಂದು ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ರೆ ವಿಪಕ್ಷಗಳು ಮತ್ತೊಂದು ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿವೆ. ಉತ್ತರ ಕರ್ನಾಟಕದ ಬರ ಪರಿಹಾರ, ಭ್ರಷ್ಟಾಚಾರ ನಾಯಕತ್ವದ ಕಚ್ಚಾಟವನ್ನೇ ಪ್ರಮುಖ ಅಸ್ತ್ರಗಳನ್ನಾಗಿಸಿಕೊಂಡು ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ಇದನ್ನ ಸಮರ್ಥವಾಗಿ ಸಿದ್ದು ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಸಿದ್ದರಾಮಯ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ಸಣ್ಣದೊಂದು ಭಯದೊಂದಿಗೆ ಅಧಿವೇಶನ ನಡೆಸಲು ಹೊರಟಿದೆ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವ ನಾಯಕತ್ವ ಬದಲಾವಣೆ ವಿಚಾರ ಅಧಿವೇಶನ ಸಮಯದಲ್ಲಿ ನಿಗಿನಿಗಿಗೊಂಡಲ್ಲಿ ರಾಜ್ಯ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕೋದು ಪಕ್ಕಾ. ಇದನ್ನ ಸಿಎಂ, ಡಿಸಿಎಂ ಹಾಗೂ ಅವರ ಬಣಗಳು ಹೇಗೆ ನಿಭಾಯಿಸ್ತವೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಅಷ್ಟೇ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.